ಈ ನಡುವೆ ಇಷ್ಟು ದಿನ ಆದರೂ ಕೂಡ ಪ್ರಜ್ವಲ್ ಬಂಧನ ಆಗಿಲ್ಲ ಅಂತ ಆತನ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಬೃಹತ್ ಪ್ರತಿಭಟನೆ ನಡೆದಿದೆ. ಹಾಸನದಲ್ಲಿ ಇವತ್ತು ವಿವಿಧ ಸಂಘಟನೆಗಳು ಬೃಹತ್ ಹೋರಾಟವನ್ನು ನಡೆಸಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಹಾಗೆ ನೋಡಕ್ ಹೋದ್ರೆ ಹೋರಾಟಗಾರರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ರು. ಪ್ರಜ್ವಲ್ ರೇವಣ್ಣ ಬಂಧಿಸಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಅವರ ಆಗ್ರಹ ಆಗಿತ್ತು. ಅಶ್ಲೀಲ ವಿಡಿಯೋ ಹಂಚಿದವರ ವಿರುದ್ಧವೂ ಕ್ರಮ ತಗೊಳ್ಳಿ ಅಂತ ಅವರು ಆಗ್ರಹಿಸಿದ್ದಾರೆ. ಎರಡೂ ರೀತಿಯಲ್ಲಿ, ಒಂದು ಪ್ರಜ್ವಲ್ ರೇವಣ್ಣ, ಮತ್ತೊಂದು ಕಡೆ ಇದನ್ನು ಹಂಚಿದವ್ರು ಯಾರು? ಅಷ್ಟು ಜನ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಹರಾಜಾಯ್ತಲ್ಲ, ಅದಕ್ಕೆ ಯಾರು ಕಾರಣ? ಅವರ ಜೀವನ, ಅವರ ಭವಿಷ್ಯ ಎಲ್ಲ ಹಾಳಾಯ್ತಲ್ಲ, ಅದಕ್ಕೆ ಯಾರು ಕಾರಣ? ಅವ್ರ ವಿರುದ್ಧನೂ ಕ್ರಮ ತಗೋಬೇಕು ಅಂತ ಹೇಮಾವತಿ ಸರ್ಕಲ್ನಿಂದ DC ಕಚೇರಿಯ ತನಕ ಇವತ್ತು ಪ್ರೊಟೆಸ್ಟ್ ನಡೀತು. ಹೋರಾಟಗಾರರು ಸಾವಿರ ಸಂಖ್ಯೆಯಲ್ಲಿ ಸೇರಿದ್ರು. ಸುಮಾರೊಂದು 100ಕ್ಕೂ ಹೆಚ್ಚು ಸಂಘಟನೆಯ ಕಾರ್ಯಕರ್ತರು ಇವರೆಲ್ಲರೂ ಕೂಡ. ನೋಡ್ತಾ ಇದ್ದೀರಾ ಎಷ್ಟು ಜನ ಸೇರಿದ್ದಾರೆ ಅಂತ. ಅದು ಹಾಸನದಲ್ಲೇ ಪ್ರೊಟೆಸ್ಟ್ ನಡೆದಿದೆ. ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ದಾರೆ. ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣ ಬಂಧಿಸಬೇಕು, ಕಾನೂನಾತ್ಮಕವಾಗಿ ಆತ ಮಾಡಿರ್ತಕ್ಕಂಥ ತಪ್ಪಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಅನ್ನೋದು ಇವರ ಆಗ್ರಹ. ಯಾಕೆಂದರೆ ಪ್ರಕರಣ ಬೆಳಕಿಗೆ ಬಂದು 1 ತಿಂಗಳಾದರೂ ಕೂಡ ಆತ ವಿದೇಶದಲ್ಲಿ ತಲೆಮರೆಸ್ಕೊಂಡು ಕೂತಿದ್ದಾರೆ. ಆತನನ್ನು ಕರೆತರುವ ಕೆಲಸಗಳಾಗಿದೆ, ಇಲ್ಲ ಅಂತಲ್ಲ, ಬಟ್ ಆತ ಬಂದಿಲ್ಲ ಇನ್ನೂ ಕೂಡ. ಇವತ್ತು ಮಿಡ್ನೈಟ್ ಏನೋ ಬರ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಇದೆ. ನಾಳೆ ರೇವಣ್ಣ ಅವರ ಕುಟುಂಬಕ್ಕೆ ನಿರ್ಣಾಯಕ ದಿನ, ಬಿಗ್ ಡೇ ಅಂತಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ರೇವಣ್ಣ, ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ಮೂರೂ ಜನರ ವಿಚಾರಣೆ ನಾಳೆ ಕೋರ್ಟ್ನಲ್ಲಿ ಬರ್ತಾ ಇದೆ. ಒಂದು ಕಡೆ ರೇವಣ್ಣ ಅವರು ತಮ್ಮ ಪ್ರಕರಣದ ರದ್ದತಿಗೆ ಹೈಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ, ಅದು ವಿಚಾರಣೆಗೆ ಬರ್ತಾ ಇದೆ. ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ನಾಳೆ ಆದೇಶ ಇದೆ. ಇದರ ನಡುವೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಆಂಟಿಸಿಪೇಟರಿ ಬೇಲ್ಗೆ ಹಾಕ್ಕೊಂಡಿದ್ದಾರೆ, ಅದು ಕೂಡ ನಾಳೆ ವಿಚಾರಣೆಗೆ ಬರ್ತಾ ಇದೆ. ಸೊ ಯಾರಿಗೆ ಸಿಹಿ, ಯಾರಿಗೆ ಕಹಿ, ಯಾರಿಗೆ ಬೇಲ್, ಯಾರಿಗೆ ಜೈಲ್, ಇವೆಲ್ಲವೂ ಕೂಡ ನಾಳೆ ನಿರ್ಣಯ ಆಗುತ್ತೆ. ಸೊ ಎಲ್ಲವೂ ಕೂಡ ಕೋರ್ಟ್ ತೀರ್ಮಾನವನ್ನು ಮಾಡಬೇಕು. ತನ್ನ ವಿರುದ್ಧ ದಾಖಲಾಗಿರ್ತಕ್ಕಂಥ FIR ಅನ್ನು ರದ್ದು ಮಾಡಿ KR ನಗರ ಮತ್ತು ಹೊಳೆನರಸೀಪುರ ಕೇಸಲ್ಲಿ ಅಂತ ರೇವಣ್ಣ ಹೈಕೋರ್ಟ್ ಮೊರೆ ಹೋಗಿದ್ದಾರೆ.